ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ನನ್ನ ಕಳೆದ 47 ಕಿಚನ್ ಟೂಲ್ಸ್ ವಿಡಿಯೋಗೆ ನೀವೆಲ್ಲ ತೋರಿಸಿದ ಪ್ರೀತಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಇವತ್ತು ಅದೇ ಥರದ 20 ಹೋಮ್ ಟೂಲ್ಸ್ ಆ್ಯಂಡ್ ಎಸೆನ್ಷಿಯಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೆಗೆ ಗೆಸ್ಟ್ಸ್ ಎಲ್ಲ ಬಂದಾಗ ಮನೆನ ಹೇಗೆ ಫ್ರೆಶ್ ಆಗಿ ಫ್ರೇಗ್ರೆಂಟ್ ಆಗಿ ಇಟ್ಕೊಳ್ಬೇಕು ಅಂತ ಕೆಲವು ಟಿಪ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಹಾಗೂ ಉಪಯುಕ್ತ ಹೋಮ್ ಟೂಲ್ಸ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ. ಮೊದಲನೆಯ ಪ್ರಾಡಕ್ಟ್ 3-in-1 ಚಾರ್ಜರ್ ಅಂತ. ಇದು ಐಫೋನ್ ಹಾಗೂ ಆಂಡ್ರಾಯ್ಡ್ಗೆ ಕಂಪ್ಯಾಟಿಬಲ್. ಈ ತರ ಮ್ಯಾಕ್ಸೇಫ್ ರಿಂಗ್ ಇದ್ರೂ ಚಾರ್ಜ್ ಮಾಡ್ಬೋದು, ಇಲ್ಲದೆ ಇದ್ರೂ ಚಾರ್ಜ್ ಮಾಡ್ಬೋದು. ಇದು ಮ್ಯಾಕ್ಸೇಫ್ ಕವರ್ ತೆಗೆದು ಚಾರ್ಜ್ ಮಾಡಬೇಕು ಅಂತಂದ್ರೆ ಹಿಂಭಾಗ ಈ ತರ ಪ್ಲೇಸ್ ಮಾಡಬೇಕು. ಮ್ಯಾಕ್ಸೇಫ್ ರಿಂಗ್ ಇರೋ ಕಡೆ ಈ ತರ ಮುಂದ್ಗಡೆ ಅದು ಆಟೋಮೆಟಿಕ್ ಆಗಿ ಅದು ಮ್ಯಾಗ್ನೆಟ್ ಇರೋದ್ರಿಂದ ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ. ಆಪಲ್ ವಾಚ್ ಕೂಡ ನಾವು ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಏರ್ಪಾಡ್ಸ್ ಕೂಡ ಚಾರ್ಜ್ ಮಾಡ್ಬೋದು. ಸೊ ಇದೊಂದು ಯೂಸ್ಫುಲ್ ಪ್ರಾಡಕ್ಟ್. 3 ಡಿವೈಸ್ ಅಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೋಷನ್ ಸೆನ್ಸಾರ್ ಲೈಟ್ ಅಂತ. ನಮ್ಮ ರೂಮಲ್ಲಿ ಎಷ್ಟೇ ಲೈಟಿಂಗ್ ಚೆನ್ನಾಗಿದ್ರು ವಾರ್ಡ್ರೋಬ್ ಓಪನ್ ಮಾಡಿದಾಗ ವಾರ್ಡ್ರೋಬಲ್ಲಿ ಸ್ವಲ್ಪ ಕತ್ಲೆ ಅನ್ಸುತ್ತೆ. ಈ ತರ ಮೋಷನ್ ಸೆನ್ಸಾರ್ ಲೈಟ್ ಬಹಳ ಯೂಸ್ ಆಗುತ್ತೆ. ಇದು ಚಾರ್ಜಬಲ್. ಹಿಂದ್ಗಡೆ ಒಂದು ಮ್ಯಾಗ್ನೆಟಿಕ್ ಟೇಪ್ ಕೊಟ್ಟಿರ್ತಾರೆ. ಆ ಟೇಪನ್ನ ನಾವು ವಾರ್ಡ್ರೋಬ್ ಸೀಲಿಂಗ್ಗೆ ಪೇಸ್ಟ್ ಮಾಡಬೇಕಾಗತ್ತೆ. ಅಡ್ಹೆಸಿವ್ ಟೇಪ್ ಇರುತ್ತೆ. ನಂತರ ಚಾರ್ಜ್ ಮಾಡಿ ಇದನ್ನ ಫಿಟ್ ಮಾಡಬೇಕು. ಮ್ಯಾಗ್ನೆಟ್ ಇರೋದ್ರಿಂದ ಈಸಿಯಾಗಿ ಕುತ್ಕೊಳ್ಳುತ್ತೆ. ವಾರ್ಡ್ರೋಬ್ ಓಪನ್ ಆದ ತಕ್ಷಣ, ಮೂವ್ಮೆಂಟ್ ಆದ ತಕ್ಷಣ ಲೈಟ್ ಆನ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಲೆಕ್ಟ್ರಿಕ್ ಏರ್ ಫ್ರೆಶ್ನರ್. ಇದು ನಾವು ಲಿವಿಂಗ್ ರೂಮ್ ಅಥವಾ ವಾಶ್ ರೂಮ್ ಅಲ್ಲೂ ಯೂಸ್ ಮಾಡಬಹುದು. ಈ ತರ ಇದೊಂದು ರೀಫಿಲ್ ಇರುತ್ತೆ. ಇದು ಖಾಲಿ ಆದ್ಮೇಲೆ ರೀಫಿಲ್ ಸಿಗುತ್ತೆ ನಮ್ಗೆ. ಬೇಕಾದಾಗ ಪ್ಲಗ್ ಇನ್ ಮಾಡ್ಕೋಬಹುದು. ಇದು ಡಿಫ್ರೆಂಟ್ ಫ್ರೇಗ್ರೆನ್ಸಸ್ ಅಲ್ಲಿ ಸಿಗುತ್ತೆ. ಮೈಲ್ಡ್ ಅಂಡ್ ಪ್ಲೆಸೆಂಟ್ ಫ್ರೇಗ್ರೆನ್ಸ್ ಇರುತ್ತೆ, ತುಂಬಾ ಸ್ಟ್ರಾಂಗ್ ಇರೋದಿಲ್ಲ. ಈ ತರ ಆನ್ ಮಾಡಿ ಬಿಟ್ಟಾಗ ಮೇಲ್ಗಡೆ ಓಪನಿಂಗ್ ಇರುತ್ತೆ, ಅಲ್ಲಿಂದ ಆರೋಮಾ ಡಿಫ್ಯೂಸ್ ಆಗುತ್ತೆ. ಫುಲ್ ಡೇ ಹಾಕೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಕಾದಾಗ ನಾವು ಪ್ಲಗ್ ಇನ್ ಮಾಡಿ ಆನ್ ಮಾಡ್ಕೊಳ್ಬಹುದು. ಈ ತರ ಜೆಲ್ ಬೇಸ್ಡ್ ಏರ್ ಫ್ರೆಶ್ನರ್ ಕೂಡ ಸಿಗುತ್ತೆ. ಇದು ಕಾರಲ್ಲಿ ಕೂಡ ಹ್ಯಾಂಗ್ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ವಾಶ್ರೂಮ್ ಅಲ್ಲೂ ಯೂಸ್ ಮಾಡ್ಕೊಳ್ಬಹುದು. ಹಿಂದೆ ಈ ತರ ಶೀಟ್ ಪೀಲ್ ಆಫ್ ಮಾಡಿ ಅದನ್ನ ಈ ತರ ಹೋಲ್ಡರ್ ಒಳಗೆ ಫಿಕ್ಸ್ ಮಾಡಿ ಬಾತ್ರೂಮ್ ಆಗ್ಲಿ ಕಾರಲ್ಲಾಗ್ಲಿ ಹ್ಯಾಂಗ್ ಮಾಡ್ಕೊಂಡ್ರೆ ಒಳ್ಳೆ ಮೈಲ್ಡ್ ಪ್ಲೆಸೆಂಟ್ ಫ್ರೇಗ್ರೆನ್ಸ್ ಕೊಡುತ್ತೆ. ಇದೇ ತರ ಡಿಫ್ರೆಂಟ್ ಫ್ರೇಗ್ರೆನ್ಸಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಸೆನ್ಷಿಯಲ್ ಆಯಿಲ್ ಅಂತ. ಈ ತರ ಡಿಫ್ರೆಂಟ್ ಫ್ರೇಗ್ರೆನ್ಸ್ ಅಲ್ಲಿ ಸಿಗುತ್ತೆ ಎಸೆನ್ಷಿಯಲ್ ಆಯಿಲ್. ಒಂದು ಸ್ಪ್ರೇ ಬಾಟ್ಲಿಗೆ ನೀರನ್ನ ಸೇರಿಸ್ಕೊಂಡು 4 to 5 ಡ್ರಾಪ್ಸ್ ಎಸೆನ್ಷಿಯಲ್ ಆಯಿಲ್ ಅನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಡೈಲ್ಯೂಟ್ ಮಾಡಿಕೊಂಡು ಈ ರೀತಿ ಪೊಪುರಿ ಅಂತ ಸಿಗುತ್ತೆ. ಇದು ಡ್ರೈಡ್ ಲೀವ್ಸ್ ಅಂಡ್ ಫ್ಲವರ್ಸ್. ಇದು ಅಷ್ಟೇ ಡಿಫ್ರೆಂಟ್ ಕಲರ್ ಹಾಗೂ ಫ್ರೇಗ್ರೆನ್ಸಸ್ ಅಲ್ಲಿ ಸಿಗುತ್ತೆ. ಇದು ತಗೊಂಡಾಗ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. 2-3 ತಿಂಗಳು ಆಗ್ತಾ ಆಗ್ತಾ ಅದು ಫ್ರೇಗ್ರೆನ್ಸ್ ಕಮ್ಮಿ ಆಗ್ಬಿಡುತ್ತೆ. ಆಗ ನಾವು ಈ ತರ ಎಸೆನ್ಷಿಯಲ್ ಆಯಿಲ್ ಅನ್ನ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಇನ್ನು ಕೆಲವು ತಿಂಗಳ ಕಾಲ ಫ್ರೇಗ್ರೆಂಟ್ ಆಗಿರುತ್ತೆ. ಇಡೀ ಲಿವಿಂಗ್ ರೂಮ್ಗೆ ಇದೊಂದು ಪ್ಲೆಸೆಂಟ್ ಫ್ರೇಗ್ರೆನ್ಸ್ ಕೊಡುತ್ತೆ. ಈ ರೀತಿ ಪೇಪರ್ ಫ್ಲವರ್ಸ್ ಕೂಡ ನಾವು ಸ್ಪ್ರೇ ಮಾಡ್ಕೊಂಡ್ರೆ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಟೋಮೆಟಿಕ್ ರೂಮ್ ಫ್ರೆಶ್ನರ್ ವಿತ್ ಸ್ಪ್ರೇ ಅಂತ. ಇದು ಬಂದು ಬ್ಯಾಟ್ರಿ ಆಪರೇಟೆಡ್. ಸ್ಪ್ರೇ ಮಾಡ್ಲಿಕ್ಕೆ ಈ ತರ ಇಲ್ಲಿ ಹೋಲ್ ಕೊಟ್ಟಿರ್ತಾರೆ. ಇದ್ರ ಒಳಗಡೆ ರೀಫಿಲ್ ಇರುತ್ತೆ. ಖಾಲಿ ಆದಾಗ ರೀಫಿಲ್ ಅನ್ನು ನಾವು ರೀಪ್ಲೇಸ್ ಮಾಡ್ಕೋಬಹುದು. ಬ್ಯಾಟ್ರಿ ಡಿಸ್ಚಾರ್ಜ್ ಆಗಬಾರ್ದು ಅಂತ ಈ ರೀತಿ ಒಂದು ರೆಡ್ ಸ್ಟ್ರಿಪ್ ಕೊಟ್ಟಿರ್ತಾರೆ. ನಾವು ಯೂಸ್ ಮಾಡದೇ ಇದ್ದಾಗ ಅದನ್ನ ಫಿಕ್ಸ್ ಮಾಡಿದಾಗ ಡಿಸ್ಚಾರ್ಜ್ ಆಗೋದಿಲ್ಲ. ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಎಷ್ಟು ನಿಮಿಷಕ್ಕೊಂದ್ಸತಿ ಸ್ಪ್ರೇ ಆಗಬೇಕು ಅಂತ. 10 minutes, 20 minutes ಹಾಗೂ 40 minutes 3 ಆಪ್ಷನ್ಸ್ ಇರುತ್ತೆ. ನಮ್ಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಸೆಟ್ ಮಾಡ್ಕೋಬಹುದು.
ನಾನು 10 ಮಿನಿಟ್ಸಿಗೆ ಸೆಟ್ ಮಾಡಿದ್ದೀನಿ. ಈಗ ಸ್ಪ್ರೇ ಆಗುತ್ತೆ ಈ ಥರ. ಯಾವುದೇ ಪ್ರಾಡಕ್ಟ್ ಬಳಸೋಕ್ಕೆ ಮುಂಚೆ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಲನ್ನು ಓದೋದು ಒಳ್ಳೆಯದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೆರಾಮಿಕ್ ಅರೋಮಾ ಡಿಫ್ಯೂಸರ್ ಅಂತ. ಒಂದು ಸೆರಾಮಿಕ್ ಪಾಟ್ ಒಳಗಡೆ ನೀರನ್ನು ಸೇರಿಸ್ಕೊಂಡು 4 to 5 ಡ್ರಾಪ್ಸ್ ಎಸೆನ್ಷಿಯಲ್ ಆಯಿಲನ್ನು ಸೇರಿಸ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ಬೇಕು. ಇದರೊಳಗೆ ಈ ಥರ ರೀಡ್ ಸ್ಟಿಕ್ಸ್ ಅಂತ ಸಿಗುತ್ತೆ. ಇದು ನ್ಯಾಚುರಲ್ ವುಡ್ಡಿಂದ ಮಾಡಿರ್ತಾರೆ. ಇದು ಎಸೆನ್ಷಿಯಲ್ ಆಯಿಲನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಒಳ್ಳೆ ಸುವಾಸನೆ ಕೊಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಏರ್ ಫ್ರೆಶ್ನರ್ ಸ್ಪ್ರೇ. ಇದು ಸ್ಪ್ರೇ ಬಾಟ್ಲಲ್ಲಿ ಬರುತ್ತೆ ಮತ್ತು ಡಿಫ್ರೆಂಟ್ ಫ್ರೇಗ್ರೆನ್ಸಸ್ ಸಿಗುತ್ತೆ. ಇದು ಬಳಸೋದು ಬಹಳ ಸುಲಭ. ರೂಮಿನ 4 ಕಾರ್ನರಲ್ಲಿ ಈ ರೀತಿ ಸ್ಪ್ರೇ ಮಾಡಿದ್ರೆ ಇಡೀ ರೂಮ್ ಫ್ರೇಗ್ರೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೆಂಟೆಡ್ ಕ್ಯಾಂಡಲ್ ಅಂತ. ಇದು ಸ್ಮಾಲ್, ಮೀಡಿಯಂ ಹಾಗೂ ಲಾರ್ಜ್ ಸೈಜಲ್ಲಿ ಸಿಗುತ್ತೆ. ಇದು ನಾವು ಸುಮಾರು 30ರಿಂದ 40 ಗಂಟೆಗಳ ಕಾಲ ಉರಿಸ್ಬೋದು. ಇದು ಹಚ್ಚಿದಾಗ ಒಳ್ಳೆ ಪರಿಮಳ ಬರುತ್ತೆ. ನಮಗೆ ಬೇಕಾದಾಗ ಮಾತ್ರ ಇದನ್ನ ಹಚ್ಕೊಂಡು ಬಳಸ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೆಡ್ ಟೂಲ್ ಅಂತ. ಇದು ಒಂದು ಪ್ಲಾಸ್ಟಿಕ್ ಪ್ರಾಡಕ್ಟ್. ಈ ರೀತಿ ಶೇಪ್ ಅಲ್ಲಿ ಇರುತ್ತೆ. ಹಿಡ್ಕೊಳ್ಳೋಕೆ ಒಂದು ರಿಂಗ್ ಟೈಪ್ ಇರುತ್ತೆ. ಈ ಶೇಪ್ ಇರೋದ್ರಿಂದ ನಾವು ಈಸಿಯಾಗಿ ಬೆಡ್ಶೀಟನ್ನೆಲ್ಲ ಟಕ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ನಾವು ಬೆಡ್ ಮೇಲೆ ಹತ್ತಿ ಟಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಕ್ಲೀನಾಗಿ ಈಸಿಯಾಗಿ ಟಕ್ ಮಾಡ್ಬೋದು. ಕೆಲವು ಮ್ಯಾಟ್ರಸ್ ಭಾಳ ಹೆವಿ ಇರುತ್ತೆ. ಒಬ್ಬರೇ ಮ್ಯಾಟ್ರಸ್ಸನ್ನು ಲಿಫ್ಟ್ ಮಾಡಿ ಟಕ್ ಮಾಡೋದು ಭಾಳ ಕಷ್ಟ. ಆವಾಗ ಈ ಟೂಲ್ ಭಾಳ ಹೆಲ್ಪ್ ಆಗುತ್ತೆ. ಇದಕ್ಕೆ ಮ್ಯಾಟ್ರಸ್ ಲಿಫ್ಟಿಂಗ್ ಟೂಲ್ ಅಂತ ಕೂಡ ಕರೀತಾರೆ. ಈ ರೀತಿ ಮ್ಯಾಟ್ರಸ್ ಕೆಳಗಡೆ ಫಿಕ್ಸ್ ಮಾಡಿ ಈಸಿಯಾಗಿ ಯಾರ ಸಹಾಯನೂ ಇಲ್ಲದೆ ಬೆಡ್ಶೀಟನ್ನು ಟಕ್ ಮಾಡ್ಕೊಳ್ಬೋದು. ಟೂಲನ್ನು ಜರುಗಿಸ್ತಾ ಹಾಗೆ ಕ್ಲೀನಾಗಿ ಒಂದು ಸೈಡ್ ಫುಲ್ಲು ಟಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮ್ಯಾನ್ಯುಯಲ್ ಡಸ್ಟಿಂಗ್ ಟೂಲ್ ಅಂತ. ಇದು ಹ್ಯಾಂಡಿಯಾಗಿರುತ್ತೆ. ಇದಕ್ಕೆ ಎಲೆಕ್ಟ್ರಿಸಿಟಿ ಬೇಡ. ಇದರಲ್ಲಿ ಒಂದು ರೊಟೇಟಿಂಗ್ ಬ್ರಷ್ ಇರುತ್ತೆ. ಸೊ ಏನೇ ಕಸ ಅಥವಾ ಡಸ್ಟನ್ನು ಈಸಿಯಾಗಿ ಅದು ಒಳಗಡೆ ಎಳ್ಕೊಳ್ಳುತ್ತೆ. ಬೆಡ್ ಮೇಲಾಗಲಿ ಸೋಫಾ ಮೇಲಾಗಲಿ ಈ ಥರ ಏನೇ ಕಸ ಡಸ್ಟ್ ಇದ್ರೂ ಕ್ಲೀನಾಗಿ ಕ್ಲೀನ್ ಮಾಡ್ಬೋದು. ಕಸ ಎಲ್ಲ ಒಳಗಡೆ ಈ ರೀತಿ ಕಲೆಕ್ಟ್ ಆಗಿರುತ್ತೆ. ಇದು ಕಾರ್ ಸೀಟನ್ನು ಕ್ಲೀನ್ ಮಾಡೋಕ್ಕೂ ಅಷ್ಟೇ ಬಹಳ ಸುಲಭ. ಏನಾದರೂ ಕಾರಲ್ಲಿ ಈ ಥರ ಸೀಟ್ ಮೇಲೆ ಚೆಲ್ಲಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದೊಂಥರ ಮೆಸ್ ಫ್ರೀ ಟೂಲ್ ಅಂತಾನೆ ಹೇಳ್ಬೋದು. ವೆರಿ ಹ್ಯಾಂಡಿ ಆ್ಯಂಡ್ ಯೂಸ್ಫುಲ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಕ್ರೂ ಡ್ರೈವರ್ ಸೆಟ್. ಇದು ಮಿನಿ ಸ್ಕ್ರೂ ಡ್ರೈವರ್ ಸೆಟ್ ಅಂತಾನೆ ಹೇಳ್ಬೋದು. ಸಾಮಾನ್ಯ ನಾವು ಸ್ಟಾರ್ ಸ್ಕ್ರೂ ಡ್ರೈವರ್, ರೆಗ್ಯುಲರ್ ಸ್ಕ್ರೂ ಡ್ರೈವರ್ ಆ ಥರ ಬೇರೆ ಬೇರೆ ವಿಧದ ಸ್ಕ್ರೂ ಡ್ರೈವರ್ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ಇಟ್ಕೊಂಡ್ರೆ ಸಾಕು. ಎಷ್ಟೊಂದು ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ ಇದ್ರೊಳಗಡೆ. ತುಂಬ ಕಾಂಪ್ಯಾಕ್ಟ್ ಆಗೂ ಇರುತ್ತೆ. ಒಂದು ಡ್ರಾ ಅಲ್ಲಿ ಈಸಿಯಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಒಂದು ಸ್ಕ್ರೂ ಡ್ರೈವರ್ಗೆ ನೋಡಿ ಎಷ್ಟು ಅಟ್ಯಾಚ್ಮೆಂಟ್. ನಾವು ಯಾವ್ದು ಬೇಕೋ ಅದನ್ನು ಈಸಿಯಾಗಿ ಅಟ್ಯಾಚ್ ಮಾಡಿಕೊಂಡು ಬಳಸ್ಬೋದು. ಇದು ಬಹಳ ಯೂಸ್ಫುಲ್. ಇದು ಈ ಥರ ಕೂಡ ಸ್ಕ್ರೂ ಡ್ರೈವರ್ ಸೆಟ್ ಸಿಗುತ್ತೆ. ಇದರಲ್ಲೂ ಅಷ್ಟೇ ಸುಮಾರು ಸ್ಕ್ರೂ ಡ್ರೈವರ್ ಬಿಟ್ಸ್ ಇರುತ್ತೆ ಹಾಗೂ ಫಿಟ್ಮೆಂಟ್ಸ್ ಇರುತ್ತೆ. ಈ ಥರದ್ದು ಒಂದು ಸ್ಕ್ರೂ ಡ್ರೈವರ್ ಕಿಟ್ ಇಟ್ಕೊಂಡ್ಬಿಟ್ರೆ ನಾವು ಫರ್ನಿಚರ್ಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಕಾರ್ಪೆಂಟ್ರಿ ವರ್ಕ್ ಇರ್ಬೋದು, ಏನೇ ಫಿಟ್ ಮಾಡಬೇಕು ಇಲ್ಲ ರಿಪೇರ್ ಮಾಡಬೇಕು ಅಂತಂದರೆ ಇಂಥದ್ದು ಒಂದು ಟೂಲ್ ಕಿಟ್ ಇಟ್ಕೊಂಡ್ರೆ ಮನೇಲಿ ಬಹಳ ಹೆಲ್ಪ್ಫುಲ್. ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಗೇಜ್ ವೇಯಿಂಗ್ ಸ್ಕೇಲ್ ಅಂತ. ಇದು ಬಹಳ ಯೂಸ್ಫುಲ್. ನಾವು ಏರ್ಪೋರ್ಟ್ಗೆ ಹೋಗೋಕ್ಕೆ ಮುಂಚೆನೆ ಮನೇಲೇ ವೆಯ್ಟ್ ಚೆಕ್ ಮಾಡಿ ಅದ್ರ ಪ್ರಕಾರ ಪ್ಯಾಕ್ ಮಾಡ್ಕೋಬಹುದು. ಈ ರೀತಿ ಹುಕ್ ಕೊಟ್ಟಿರ್ತಾರೆ, ಒಂದು ಹ್ಯಾಂಡ್ಲ್ ಇರುತ್ತೆ ಲಿಫ್ಟ್ ಮಾಡೋದಕ್ಕೆ. ಈಸಿಯಾಗಿ ವೆಯ್ಟ್ ಚೆಕ್ ಮಾಡ್ಬೋದು. ತುಂಬ ಆಕ್ಯುರೇಟ್ ಆಗಿ ವೆಯ್ಟ್ ಚೆಕ್ ಮಾಡಬೇಕು ಅಂದರೆ ಈ ಥರ ಡಿಜಿಟಲ್ ವೇಯಿಂಗ್ ಸ್ಕೇಲ್ ಸಿಗುತ್ತೆ. ಇದು ಬ್ಯಾಟ್ರಿ ಆಪರೇಟೆಡ್. ಇದು 0ಗೆ ಸೆಟ್ ಮಾಡಿ ಈಸಿಯಾಗಿ ಆಕ್ಯುರೇಟ್ ಆಗಿ ಬ್ಯಾಗೇಜ್ ವೆಯ್ಟನ್ನು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲೆದರ್ ಹೋಲ್ ಪಂಚ್ ಟೂಲ್ ಅಂತ. ಇದು ಎಲ್ಲ ಲೆದರ್ ಪ್ರಾಡಕ್ಟ್ಸ್ ಅಂದರೆ ಬೆಲ್ಟ್ ಇರ್ಬೋದು, ಬ್ಯಾಗ್ ಇರ್ಬೋದು,
ಹೋಲ್ ಮಾಡಲಿಕ್ಕೆ ಇದು ಬಹಳ ಯೂಸ್ಫುಲ್ ಟೂಲ್ ಇದು. ಈ ಥರ ರೊಟೇಟಿಂಗ್ ಹೆಡ್ ಇರುತ್ತೆ. ಯಾವ ಸೈಜ್ ಹೋಲ್ ಬೇಕಂದ್ರೂ ನಾವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಇವಾಗ ಬ್ಯಾಗ್ ಲೆಂತ್ನ ನಾನು ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು ಅಂತಂದರೆ ಈ ರೀತಿ ಒಂದು ಹೋಲ್ ಪಕ್ಕ ಮಾರ್ಕ್ ಮಾಡಿಕೊಂಡು ಹೋಲ್ ಮಾಡ್ಕೋಬಹುದು ಸುಲಭವಾಗಿ. ಲೆದರ್ ಬೆಲ್ಟ್ ಕೂಡ ನಾವು ಯಾವ ಸೈಜ್ ಹೋಲ್ ಬೇಕು ಅಂತ ಸೆಟ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಈ ರೀತಿ ಹೋಲ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಂಟ್ ರೋಲರ್ ಅಂತ. ಇವಾಗ ಒಂದು ಟೀ ಶರ್ಟ್ ಅಥವಾ ಜಾಕೆಟ್ ಮೇಲೆ ಈ ಥರ ಲಿಂಟ್ ಇರುತ್ತೆ, ಅದನ್ನೆಲ್ಲ ಕೈಯಲ್ಲಿ ತೆಗೆಯಕ್ಕಂತೂ ಬಹಳ ಕಷ್ಟ. ಸೊ ಈ ರೀತಿ ಲಿಂಟ್ ರೋಲಿನ ಸಹಾಯದಿಂದ ಈಸಿಯಾಗಿ ತೆಗಿಬೋದು. ಅದು ಸ್ಟಿಕ್ಕಿ ಆಗಿರೋದ್ರಿಂದ ಕ್ಲೀನಾಗಿ ಅದರಲ್ಲಿರೋ ಲಿಂಟ್ ಎಲ್ಲ ಅದಕ್ಕೆ ಮೆತ್ಕೊಳ್ಳುತ್ತೆ. ಈಸಿಯಾಗಿ ಆ ಪೇಪರನ್ನು ಕಿತ್ತು ಡಿಸ್ಕಾರ್ಡ್ ಮಾಡ್ಬೋದು. ಲಿಂಟ್ ರೋಲರ್ನ ಈ ರೀತಿ ಲ್ಯಾಂಪ್ ಶೇಡ್ ಅನ್ನು ಕೂಡ ಕ್ಲೀನ್ ಮಾಡ್ಲಿಕ್ಕೆ ಬಳಸ್ಬೋದು. ಅದ್ರ ಮೇಲೆ ಇರೋ ಡಸ್ಟ್ ಎಲ್ಲ ಕ್ಲೀನ್ ಆಗಿ ಸ್ಟಿಕ್ ಆಗುತ್ತೆ. ಈಸಿಯಾಗಿ ಕ್ಲೀನ್ ಮಾಡಿ ತೆಗಿಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಂಟ್ ರಿಮೂವರ್. ಇದು ಬ್ಯಾಟ್ರಿ ಆಪರೇಟೆಡ್ ಲಿಂಟ್ ರಿಮೂವರ್. ಹಿಂದ್ಗಡೆ ಬ್ಯಾಟ್ರೀಸ್ ಇರುತ್ತೆ, ಚೇಂಜ್ ಮಾಡ್ಕೊಳ್ಬೋದು. ಮುಂದ್ಗಡೆ ಲಿಂಟ್ ಎಲ್ಲ ಕಲೆಕ್ಟ್ ಆಗಿರುತ್ತಲ್ಲ, ಈ ತರ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಬೋದು. ಸಾಮಾನ್ಯ ವುಲ್ಲನ್ ಸ್ವೆಟರ್ಸ್ ಮೇಲೆಲ್ಲ ಸಣ್ಣ ಸಣ್ಣ ಗುಡ್ಡೆ ಬಂದಿರುತ್ತೆ, ಅಂದ್ರೆ ಫ್ಯಾಬ್ರಿಕ್ ಪೆಲ್ಸ್ ಅಂತ ಏನ್ ಹೇಳ್ತೀವಿ, ಅದು ಕೈಯಲ್ಲಿ ತೆಗೆಯೋದು ಬಹಳ ಕಷ್ಟ. ಈ ರೀತಿ ಲಿಂಟ್ ರೋಲರ್ ಅಲ್ಲಿ ಕ್ಲೀನ್ ಆಗಿ ತೆಗಿಬಹುದು. ಲಿಂಟ್ ರೋಲರ್ ಆನ್ ಮಾಡಿ ಸ್ಮೂತ್ ಆಗಿ ಈ ರೀತಿ ಬ್ರಷ್ ಮಾಡೋ ರೀತಿ ಮಾಡಿದ್ರೆ ಕ್ಲೀನ್ ಆಗಿ ಲಿಂಟ್ ಎಲ್ಲ ತೆಗಿಬಹುದು. ಅಟ್ಯಾಚ್ಮೆಂಟ್ ಅಲ್ಲಿ ಕಲೆಕ್ಟ್ ಆಗಿರೋ ಲಿಂಟ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರೀಚಾರ್ಜಬಲ್ ಟೇಬಲ್ ಲ್ಯಾಂಪ್. ಈ ಟೇಬಲ್ ಲ್ಯಾಂಪ್ ನ ಚಾರ್ಜ್ ಮಾಡಿಕೊಂಡು ನಾವು ಎಲ್ಲಿ ಬೇಕಂದ್ರೂ ಅಲ್ಲಿ ಇಟ್ಕೊಳ್ಬಹುದು. ಇದು ಫೆದರ್ ಟಚ್ ಬಟನ್ ಇರುತ್ತೆ. ಬ್ರೈಟ್ನೆಸ್ ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಕಮ್ಮಿ ಜಾಸ್ತಿ. ಎಲ್ಲಿ ಬೇಕಂದ್ರೂ ಇಟ್ಕೊಂಡು ಬಳಸ್ಬೋದು. ಬಾಲ್ಕನಿ ಆಗಲಿ, ಕಿಚನ್ ಆಗಲಿ. ಚಾರ್ಜ್ ಆಗಿರೋದ್ರಿಂದ ಪ್ಲಗ್ ಪಾಯಿಂಟ್ ಬೇಕಾಗೋದಿಲ್ಲ. ಮತ್ತೆ ಇದು ಲೈಟ್ ವೇಟ್, ಬಹಳ ಯೂಸ್ಫುಲ್ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಲ್ಟಿ ಫಂಕ್ಷನಲ್ ಪ್ಲೈಯರ್ ಟೂಲ್ಸ್ ಅಂತ. ಇದು ಫೋಲ್ಡಬಲ್. ಇದು ಈ ರೀತಿ ಓಪನ್ ಮಾಡಿದ್ರೆ ಪ್ಲೈಯರ್ ಆಗಿ ಯೂಸ್ ಮಾಡ್ಬೋದು. ಹಾಗೂ ಇದರಲ್ಲಿ 8 ಮಿನಿ ಟೂಲ್ಸ್ ಇರುತ್ತೆ. ಎಕ್ಸ್ಟೆಂಡ್ ಮಾಡ್ಕೊಂಡು ಬಳಸ್ಬೋದು. ನೈಲ್ ಫೈಲರ್ ಇರ್ಬೋದು, ಕ್ಯಾನ್ ಓಪನರ್ ಇರ್ಬೋದು, ಕಟ್ಟರ್ ಇರ್ಬೋದು. ಈಸಿಯಾಗಿ ಫೋಲ್ಡ್ ಮಾಡಿ ಡ್ರಾ ಅಲ್ಲಿ ಇಟ್ಕೊಳ್ಬೋದು. ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದಕ್ಕೂ ಬಹಳ ಹ್ಯಾಂಡಿ ಆಗಿರುತ್ತೆ. ಯೂಸ್ಫುಲ್ ಟೂಲ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಬಲ್ ಸೈಡೆಡ್ ಟೇಪ್. ಇದು ಟ್ರಾನ್ಸ್ಪರೆಂಟ್ ಟೇಪ್, ಮತ್ತೆ ಇದು ಅಡ್ಹೆಸಿವ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಈಸಿಯಾಗಿ ಗ್ರಿಪ್ ಇರುತ್ತೆ. ಅಷ್ಟೇ ಈಸಿಯಾಗಿ ಅದನ್ನ ತೆಗಿಲೂಬಹುದು. ಅದು ತೆಗೆದಾಗ ಯಾವುದು ಮಾರ್ಕ್ ಉಳಿಯೋದಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೋಷನ್ ಸೆನ್ಸರ್ LED ಲೈಟ್. ನಾನು ಆಗ್ಲೇ ತೋರಿಸಿದ್ ಬಂದು ಚಾರ್ಜಬಲ್ LED ಲೈಟ್. ಈಗ ತೋರಿಸ್ತಾ ಇರೋದು ಬ್ಯಾಟ್ರಿ ಆಪರೇಟೆಡ್ LED ಲೈಟ್. ಸಣ್ಣ ಸೈಜ್ ಬ್ಯಾಟ್ರಿ 3 ಹಾಕೊಳ್ಬೇಕಾಗತ್ತೆ. ರಾತ್ರಿ ಕತ್ಲೆಯಲ್ಲಿ ಎದ್ದಾಗ, ನಡೆದಾಗ ಮೂವ್ಮೆಂಟ್ ಸೆನ್ಸ್ ಆಗಿ ಇಮಿಡಿಯೇಟ್ ಆಗಿ ಇದು ಲೈಟ್ ಆನ್ ಆಗುತ್ತೆ. ಸೊ ಹಾಗಾಗಿ ಸೇಫ್ ಇದು. ಈಗ ಲೈಟ್ ಆಫ್ ಮಾಡಿ ತೋರಿಸ್ತೀನಿ. ಈ ತರ ಮೂವ್ಮೆಂಟ್ ಆದ ತಕ್ಷಣ ಆನ್ ಆಗುತ್ತೆ. ಲಾಸ್ಟ್ ಪ್ರಾಡಕ್ಟ್ ಬಂದು ರೊಟೇಟಬಲ್ ಲ್ಯಾಪ್ಟಾಪ್ ಮೆಟಲ್ ಸ್ಟ್ಯಾಂಡ್. ಇದು 360 ಡಿಗ್ರೀಸ್ ರೊಟೇಟಬಲ್. ಇದು ಲ್ಯಾಪ್ಟಾಪ್ಗೆಲ್ಲ ಫರ್ಮ್ ಗ್ರಿಪ್ ಸಿಗುತ್ತೆ. ಹಾಗೂ ಎಕ್ಸ್ಟೆಂಡಬಲ್, ನಾವು ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಹಾಗೂ ಯಾವ ಡೈರೆಕ್ಷನ್ ಬೇಕಂದ್ರೂ ತಿರುಗಿಸ್ಕೊಳ್ಬಹುದು.
ಪ್ರಾಡಕ್ಟ್ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಅಮೆಝಾನ್ ಅಫಿಲಿಯೇಟ್ ಲಿಂಕ್. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.